ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾವ ಮೂಲಿಕೆ, ಯಾವ ಮೂಲಮಂತ್ರ ಮತ್ತು ಯಾವೊಂದು ಚಕ್ರ, ಯಾವೊಂದು ಮೂಲಮಂತ್ರನ ಬಳಕೆ ಮಾಡಿ ಅದೃಷ್ಟವನ್ನು ಬರಮಾಡ್ಕೋಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಕೂಡ ಕಾಯ್ತಾ ಇರ್ತೀರ. ಈಗಾಗಲೇ ನಾವು 30 ವರ್ಷಗಳಿಂದ ಸತತವಾಗಿ ಹೇಳ್ಕೊಂಬಂದಿರ್ತಕ್ಕಂಥದ್ದು ಇವೆಲ್ಲ ಕೂಡ ಬೇರೆ ಎಲ್ಲಿ ಕೂಡ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ, ಜ್ಯೋತಿಷಿಗಳಲ್ಲಿ ಈ ಥರ ನೀವು ಎಲ್ಲಿಗೆ ಹೋದರೂ ಕೂಡ ಈ ಮಾಹಿತಿಗಳು ಸಿಗೋದಿಲ್ಲ. ಅದು ನಮ್ಮಲ್ಲಿ ಮಾತ್ರ, ಸರ್ವಶಕ್ತಿ ಕುಮಾರ ಪೀಠ ವತಿಯಿಂದ ಮಾತ್ರ ಕಾಲಚಕ್ರ ಕಾರ್ಯಕ್ರಮ ನಾವು ಏನು ನಡೆಸ್ಕೊಡ್ತಾ ಇದ್ದೀವಿ ಅದರಲ್ಲಿ ಮಾತ್ರ ಸಾಧ್ಯ. ಸೊ ಖಂಡಿತವಾಗ್ಲೂ ಕೂಡ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಓಂ ಐಂ ಕ್ಲೀಂ ಬೃಹಸ್ಪತಿಯೇ ನಮಗೆ, ಓಂ ಐಂ ಕ್ಲೀಂ ಬೃಹಸ್ಪತಿಯೇ ನಮಗೆ, ಓಂ ಐಂ ಕ್ಲೀಂ ಬೃಹಸ್ಪತಿಯೇ ನಮಗೆ ಅಂತಕ್ಕಂಥ ಮಂತ್ರ ಖಂಡಿತವಾಗ್ಲೂ ಕೂಡ ಯಥೇಚ್ಛವಾಗಿ ಪಟ್ಟಿಸ್ಕೊಳ್ಳಿ. ಹಾಗೆಯೇ ಧನಾಕರ್ಷಣೆ ಯಂತ್ರ ಅಂತ ಒಂದು ಯಂತ್ರ ಬರುತ್ತೆ, ಧನ ಆಕರ್ಷಣೆ ಯಂತ್ರ ಅಂತ. ಖಂಡಿತವಾಗ್ಲೂ ಕೂಡ ಅದನ್ನು ಸ್ಥಾಪನೆ ಮಾಡಿ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 6ಕ್ಕೆ 6, 9ಕ್ಕೆ 9, 12ಕ್ಕೆ 12 ಅಲ್ಲ ಫ್ರೇಮ್ ಹಾಕಿ ಮನೇಲಿ ಇಡುವಂಥದ್ದು, ಬೀರೋ ಒಳಗೆ ಇಡುವಂಥದ್ದು, ಫ್ಯಾಕ್ಟ್ರಿಗಳಲ್ಲಿ ಕಚೇರಿಗಳಲ್ಲಿ ಇಡುವಂಥದ್ದು ಆ ಸೈಜು. 2ಕ್ಕೆ 2 ಅಥವಾ 3ಕ್ಕೆ 3 ಇಂಚು ಬರುತ್ತೆ. ಪರ್ಸಲ್ಲಿ ಇಟ್ಕೊಳ್ಳೋ ಅಂಥದ್ದು ಕೂಡ ಸಿಗುತ್ತೆ ಖಂಡಿತವಾಗ್ಲೂ ಕೂಡ. ಅದು ಕೂಡ ಕೈ ಬರಹದಲ್ಲಿ ಬರೆದು ರೋಲ್ ಮಾಡಿ ಇಟ್ಕೋಬೋದು ಖಂಡಿತವಾಗ್ಲೂ ಕೂಡ. ಸೊ ಅವ್ರಿಗೆ ಖಂಡಿತವಾಗ್ಲೂ ನೆಲಬೇವು ಅಂತಕ್ಕಂಥ ಮೂಲಿಕೆ. ಸೊ ಇದೆಲ್ಲ ಕೂಡ ಕರೋನಾ ಸಂದರ್ಭದಲ್ಲಿ ನೀವೆಲ್ಲರೂ ಕೊಡ್ತಾಯಿದ್ರು, ನೆಲಬೇವು ಅಂತಕ್ಕಂಥ ಕಷಾಯ ಕುಡೀರಿ ಅಂತೇಳಿ. ಅದು ಧನುಷ್ ರಾಶಿಯ ಮೂಲಿಕೆ. ನೋಡಿ ಎಷ್ಟು ಅದ್ಭುತ ಹೇಳಿದ್ದಾರೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಅಲ್ವಾ. ಸೊ ನೆಲಬೇವು ಅಂತಕ್ಕಂಥ ಮೂಲಿಕೆ ಮನೆ ಹತ್ರ ಇಡ್ಬೋದು, ಅಥವಾ ವರಂಡಾದಲ್ಲಿ ಇಡ್ಬೋದು, ಮಾಡಿ ಮೇಲೆ ಇಡ್ಬೋದು, ಅಥವಾ ನಿಮ್ದೇನೋ ತೋಟ ಇತ್ತು ಅಂದರೆ ಅಲ್ಲಿ ನೀವು ಇಡ್ಬೋದು. ಸೂಪರ್. ಇದು ನೆಲಬೇವು ಕಷಾಯ ನೀವು ಕುಡಿದ್ರೆ ಸೂಪರ್. ಸ್ವಲ್ಪ ಕಹಿ ಇರುತ್ತೆ, ಸೊ ಮಾಮೂಲಿ ಬೇವಿನ ಥರನೇ ಕಹಿ ಇರುತ್ತೆ, ಆದರೂ ಚಿಂತೆ ಮಾಡಬೇಡಿ, ಸೇವನೆ ಮಾಡಿ. ಸೂಪರ್ ಆಗಿರುತ್ತೆ. ಬಟ್ ಅತಿಯಾಗಿ ತೊಗೋಬಾರ್ದು, ಅತಿಯಾಗಿ ತೊಗೊಂಡ್ರೆ ಹೀಟ್ ಆಗಿಬಿಡುತ್ತೆ ನೆಲಬೇವು. ಸೊ 1 ಇಂಚು ಬೇರನ್ನು ತೆಗೆದು ಹಳದಿ ದಾರನ ಸುತ್ತಿ ಸಿದ್ಧಿಸಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ, ಬೀರೋ ಒಳಗೆ ಇಟ್ಕೊಳ್ಳಿ, ಮತ್ತು ಆಫೀಸು, ಕಚೇರಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಧನುಸು ರಾಶಿ ಇಟ್ಟಿರ್ತಕ್ಕಂಥವರಿಗೆ ಅದ್ಭುತವಾದ ಒಂದು ಅದೃಷ್ಟ ದೇವತೆ ಅಂದರೆ ಈ ಒಂದು ಮೂಲಿಕೆ, ಯಂತ್ರ, ಮಂತ್ರ, ತಂತ್ರಗಳು, ತಾಂತ್ರಿಕ ಬಳಕೆ ಮಾಡ್ಕೊಳ್ಳಿ. ಅದೃಷ್ಟ ದೇವತೆ ನಿಮ್ದಾಗಿಸ್ಕೊಳ್ಳಿ. ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ.